ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ SJ ಲಾಗ್ಸ್ ಇನ್ ಕನ್ನಡ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನಾನು ಹಾಕೋ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಬಂದು 3ನೇ ಆಷಾಢ ಶುಕ್ರವಾರದ್ದಾಗಿರುತ್ತೆ. ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕಲ್ವ, ಅದಕ್ಕೆ ಬೇಗನೆ ಎದ್ದು 3 ಗಂಟೆಗೇನೆ ಎದ್ದು ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಆಮೇಲೆ ಬಾಗಿಲು ಒರೆಸ್ತಾ ಇದ್ದೀನಿ. ಬಾಗಿಲು ಒರೆಸಿ ಸಿಂಪಲ್ ಆಗಿರೋದೊಂದು ಪುಟ್ಟದಾಗಿರೋದೊಂದು ರಂಗೋಲಿ ಹಾಕ್ತಾಯಿದ್ದೀನಿ. ನಮ್ಗೆ ಹೆಂಗಂದರೆ ಆಷಾಢ ಬಂತು ಅಂದರೆ ಒಂಥರ ಹಬ್ಬದ ಫೀಲ್ ಆಗ್ತಿರುತ್ತೆ. ಶುಕ್ರವಾರ ಅಂದ್ರೇ ಆ ಥರ ಅಲ್ವಾ, ಒಂಥರ ಪಾಸಿಟಿವ್ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ನಾನೇನು ಅಂದರೆ ಪ್ರತಿ ಆಷಾಢದಲ್ಲೂ ಲಕ್ಷ್ಮಿ ಕೂರಿಸ್ತೀನಿ. ಹಾಗಾಗಿ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಬೇಕಾಗುತ್ತೆ. ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲ ಮಾಡಬೇಕಲ್ವ. ಅದಕ್ಕೆ ನಾನು 3 ಗಂಟೆ 3:15 ಹಂಗೆಲ್ಲ ಎದ್ದೆ. ನೆನ್ನೆನೇ ಗುರುಪೂರ್ಣಿಮೆ ಆಗಿರೋದ್ರಿಂದ ನೆನ್ನೆನೇ ಎಲ್ಲ ದೇವ್ರ ಮನೆ ಕ್ಲೀನ್ ಆಗಿತ್ತು, ಎಲ್ಲ ನೆನ್ನೆನೇ ಪೂಜೆ ಆಗಿರೋದ್ರಿಂದ ಅಷ್ಟೇನು ತುಂಬ ಕೆಲಸ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ದೆ. ಏನಂದರೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಲ್ವ, ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ಬೇಕಂತ ಹೇಳ್ಬಿಟ್ಟು ಎಲ್ಲ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೊಂದು ಪುಟ್ಟದಾಗಿರೋದೊಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ರಂಗೋಲಿಯಿಂದನೇ ಸ್ಟಾರ್ಟ್ ಆಗುತ್ತಲ್ವ ನಮ್ಮ ಕೆಲಸ. ಅದಕ್ಕೆ ಒಂದು ಸ್ವಲ್ಪ ರಂಗೋಲಿ ಹಾಕೊಂಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ಹೂವೆಲ್ಲ ನೆನ್ನೆನೇ ರೆಡಿ ಮಾಡ್ಕೊಂಡಿದ್ರಿಂದ ಇವತ್ತೇನು ಅಷ್ಟೇನು ಪ್ರಾಬ್ಲಮ್ ಇರೋಲ್ಲ, ಬೇಗ ಎಲ್ಲ ಕೆಲಸ ಮುಗಿಯುತ್ತೆ. ಹಾಗಾಗಿ ಬೇಗ ನಾನು ಎಲ್ಲ ಮಾಡ್ಕೊತಾ ಇದ್ದೆ. ಆಷಾಢ ಅಂದ್ರೇ ಹಂಗೆ ಅಲ್ವಾ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಆಷಾಢ ಅಂದರೆ ತುಂಬ ಇಷ್ಟ. ದೇವಸ್ಥಾನಗಳಿಗೆ ಹೋಗ್ತಿದ್ರೆ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ. ನಮ್ಮ ಮನೇಲಿ ಹಂಗೇನೆ, ಯಾರಿಗೆ ಹೆಂಗೋ ಗೊತ್ತಿಲ್ಲ, ನಮ್ಗೆ ಆ ಥರ ಫೀಲ್ ಆಗ್ತಿರುತ್ತೆ. ಹಾಗೆ ನಾನು ಎಲ್ಲ ಪ್ರತಿ ಶುಕ್ರವಾರನೂ ಅಷ್ಟೇ ಆಷಾಢ ಬಂತು ಅಂದರೆ ನಾವು ಹಿಂಗೇ ಪೂಜೆ ಮಾಡೋದು. ಅದಕ್ಕೆ ಸ್ವಲ್ಪ ರಂಗೋಲಿ ಹಾಕ್ಕೊಂಡು ಈಚೆನೂ ಒಂದು ರಂಗೋಲಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆಮೇಲೆ ಶುಕ್ರವಾರ ಬಂದರೆ ಆಷಾಢ ಶುಕ್ರವಾರದಲ್ಲಿ ಉಪ್ಪಿನ ದೀಪ ಹಚ್ಚೋರೆಲ್ಲ ಹಚ್ಚುತ್ತಾರೆ, ನಾನು ಹಚ್ಚುತ್ತೀನಿ. ಪ್ರತಿ ಆಷಾಢದಲ್ಲೇ ಏನು ಹಚ್ಚಬೇಕಂತ ಏನಿಲ್ಲ, ಯಾವಾಗ ಬೇಕಾದರೂ ಹಚ್ಬೋದು, ಅವ್ರವ್ರ ಇಷ್ಟ. ಹೆಂಗೆ ನಡೆಸಿರ್ತಾರೋ ಆ ಥರ ಎಲ್ಲರೂ ಹಚ್ಬೇಕಂತ ಏನಿಲ್ಲ. ನಮಗೆ ಏನಂದರೆ ಪರ್ಸ್ನಲಿ ಉಪ್ಪಿನ ದೀಪ ಹಚ್ಚೋದ್ರಿಂದ ನಮಗೆ ಬಂದಿದೆ, ಹಂಗಾಗಿ ನಾವು ಹಚ್ತೀವಿ. ಉಪ್ಪಿನ ದೀಪ ಹಚ್ಚಿದಾಗೆಲ್ಲ ನಾನೇನು ಕೇಳ್ಕೊಂಡಿದ್ದೀನೋ ಅದು ಈಡೇರಿದೆ. ಹಂಗಾಗಿ ನನಗೇನಾದರೂ ಈ ಇಷ್ಟ ನೆರವೇರಬೇಕು ಅಂತ ಅಂದಾಗೆಲ್ಲ ನಾನು ಉಪ್ಪಿನ ದೀಪ ಹಚ್ಚುತ್ತೀನಿ. ನಾನೇನಂದರೆ 5 ವಾರ ಹಚ್ಚುತ್ತೀನಿ ಅಂತ ಬೇಡ್ಕೊಂಡು 5 ವಾರ ಹಚ್ಚುತ್ತೀನಿ. 3 ವಾರ ಹಚ್ಚೋರು 3 ವಾರ ಹಚ್ಬೋದು, 9 ವಾರ ಹಚ್ಚೋರು ಹಚ್ಬೋದು. ಹಾಗಾಗಿ ನಾನು 5 ವಾರ ಹಚ್ಚುತ್ತೀನಿ. ಏನಂದರೆ ಉಪ್ಪಿನ ದೀಪ ಹಚ್ಚಿದ ದಿವಸ ಯಾರು ನಾನ್ ವೆಜ್ ಏನು ಮಾಡೋ ಹೋಗಿಲ್ಲ, ನಾನ್ ವೆಜ್ಜು ತಿನ್ನೋ ಆಗಿಲ್ಲ, ಹೊರಗಡೆನೂ ತಿನ್ನಬಾರ್ದು. ಅಂದರೆ ಎಲ್ಲರೂ ಹಚ್ಬೇಕಂತ ಏನಿಲ್ಲ, ನಮ್ಮ ಇಷ್ಟ. ನಾನು ಅಂದ್ಕೊಂಡಿರೋದಾಗುತ್ತೆ ಅಂತ ನಾನು ನಡೆಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಉಪ್ಪಿನ ದೀಪ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅಲ್ವಾ. ಅದಕ್ಕೆ ನಾನು ಬೆಳಗ್ಗೆನೇ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಒಂದು ದೊಡ್ಡ ದೀಪ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಶಿನಕ್ಕೆ ಹಾಲು ಹಾಕ್ಕೊಂಡು ಕಲಸಿ ಅರ್ಶಿನ ಎಲ್ಲ ಹಚ್ಚಿ ಅರ್ಶಿನ ಕುಂಕುಮ ಹಾಕಿ ಇಟ್ಟಿದ್ದೀನಿ. ಹೊಸ ಉಪ್ಪೇ ತರಬೇಕು, ಮನೇಲಿ ಇರೋದೆಲ್ಲ ಯೂಸ್ ಮಾಡಬಾರ್ದು. ನಾನು 3 ಇಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ತುಪ್ಪ ಬಿಟ್ಟಿದ್ದೀನಿ. ಒಂದು ದೀಪ ಇಟ್ಟು ಅದರೊಳಗೆ ಅಕ್ಷತೆ ಅರ್ಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಇನ್ನೊಂದು ದೀಪ ಇಟ್ಟು ತುಪ್ಪ ಬಿಟ್ಟಿದ್ದೀನಿ. ಹೂವು ಎಲ್ಲ ಇಟ್ಟು ಹಚ್ಚಬೇಕು. ಹಚ್ಚೋದ್ರಿಂದ ಒಳ್ಳೆಯದೇ ಆಗುತ್ತೆ ಖಂಡಿತವಾಗ್ಲೂ. ನನಗೇನು ಯಾವತ್ತೂ ಕೆಟ್ಟದಾಗಿಲ್ಲ. ಒಬ್ಬೊಬ್ಬರು ಹೇಳ್ತಾರೆ, ಅದು ಗೊತ್ತಿಲ್ಲ ನನಗೆ ಒಳ್ಳೆಯದಾಗಿದೆ. ಹಾಗಾಗಿ ನಾನು ನಡೆಸ್ಕೊಂಡು ಬಂದಿದ್ದೀನಿ. ನೋಡಿ, ದೇವ್ರ ಮನೆ ಎಲ್ಲ ರೆಡಿಯಾಗಿದೆ. ತಿಂಡಿಗೆ ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿ ಇಟ್ಟಿದ್ದೀನಿ. ಚಿತ್ರಾನ್ನ ಮಾಡೋದೇನು ನಾನು ಶೇರ್ ಮಾಡ್ಕೊಂಡಿಲ್ಲ, ಹಾಗಾಗಿ ಎಲ್ಲರಿಗೂ ಗೊತ್ತಿರುತ್ತಲ್ವ ಮಾಮೂಲಿ ಅದೇನು ಶೇರ್ ಮಾಡೋದು ಅಂತ ಹೇಳ್ಬಿಟ್ಟು. ಎಲ್ಲ ತಿಂಡಿ ಎಲ್ಲ ಮುಗಿಸಿದಾದ್ಮೇಲೆ 5 ಗಂಟೆ ಆಯಿತು. 5 ಗಂಟೆ ಆದಮೇಲೆ ಇನ್ನೇನು ಪೂಜೆ ಮಾಡಬೇಕಲ್ಲ, 5-5:30 ಆಯ್ತಾ ಬಂತು ಅಂತ ಹೇಳ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ.
ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆ ಬಾಗಿಲಿಗೆಲ್ಲ ದೀಪ ಹಚ್ಚಿ ಎಲ್ಲ ರೆಡಿ ಆಗೋಷ್ಟರಲ್ಲಿ 5:30 ಆಗೇ ಹೋಯಿತು. ಅಲ್ಲಿ ತುಂಬ ಬೆಳಕಾಗ್ತಾ ಇತ್ತು. ತುಂಬ ಅಂದರೆ ಸ್ವಲ್ಪ ಬೆಳಕಾಗ್ತಿತ್ತು. ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ದೇವಸ್ಥಾನದಲ್ಲಿ ತುಂಬ ಜನ ಆಗ್ಬಿಡ್ತಾರೆ ಆಷಾಢದಲ್ವ, ಹಾಗಾಗಿ ಬೇಗ ಹೋಗೋಣ ಅಂತ ಹೋದ್ವಿ. ಯಾವ ದೇವಸ್ಥಾನ ಅಂದರೆ ಗೌಡ್ಗೆರೆ ಚಾಮುಂಡೇಶ್ವರಿ ಅಮ್ಮ. ನಾವು ಹೋದಾಗ 8 ಗಂಟೆ ಆಗಿತ್ತು. ಅಂಥ ಜನ ಏನಿರಲಿಲ್ಲ, ಅಂದರೆ ಸ್ವಲ್ಪ ಜನ ಬಂದಿದ್ದರು ಆಲೇನೆ. ನೋಡಿ 8 ಗಂಟೆಗೆ ಎಷ್ಟು ಜನ ಇದ್ದಾರೆ. ನಮ್ಗೆ ದರ್ಶನ ಬೇಗ ಆಯಿತು, ಒಂದು ಅರ್ಧ ಗಂಟೆಗೆಲ್ಲ ಆಯಿತು. ಈ ದೇವಸ್ಥಾನಕ್ಕೆ ಬಂದರೆ ಏನಂದರೆ ಇಲ್ಲಿ ಹಾಕಿದ್ದೀನಿ ನೋಡಿ ಈ ಕ್ಲಿಪ್ಪು, ವಯಸ್ಸಾದರೂ ಮಕ್ಕಳಿರೋರೆಲ್ಲ ಬಂದರೆ ಇಲ್ಲಿಂದ ಬಿಡ್ತಾರೆ, ಅಂದರೆ ಸ್ಪೆಷಲ್ ಎಂಟ್ರಿ ಏನೂ ಇರಲ್ಲ. ಈ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿರ್ತಾರೆ ಅಂದ್ಕೊಂಡಿದ್ದೀನಿ. ಹೋಗೋದ್ರೆ ತುಂಬ ಒಳ್ಳೆಯದಾಗುತ್ತೆ, ನಮಗೂ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ. ಹಂಗಾಗಿ ನಾವು ಹೋಗ್ತಾ ಇರ್ತೀವಿ. ಅಲ್ಲಿಂದ ಬೇಗ ಬಂದ್ವಿ ಮನೆಗೆ, ಅಂದರೆ 1 ಗಂಟೆಗೆಲ್ಲ 12:30 1 ಗಂಟೆಗೆಲ್ಲ ಮನೇಲೇ ಇದ್ವಿ. ಅದಕ್ಕೆ ಬೇಗ ಹೋಗಿದ್ವಿ. ಬಂದು ಅಡುಗೆ ಮಾಡಬೇಕಲ್ವ, ಹಂಗಾಗಿ ನಾನು ಬಾಳೆಕಾಯಿ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲು ಒಂದು ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಈರುಳ್ಳಿ, ಕರಿಬೇವು ಎಲ್ಲ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು, ಆಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಬಾಳೆಕಾಯಿ ಕಟ್ ಮಾಡಿಕೊಂಡು ನೀರಿಗೆ ಹಾಕಬೇಕು. ಹಾಗೆ ಇಟ್ಬಿಟ್ರೆ ಕಲರ್ ಬಂದುಬಿಡುತ್ತೆ. ಹಾಗಾಗಿ ಬಾಳೆಕಾಯಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಜಾಸ್ತಿ ಏನು ಹಾಕಿಲ್ಲ ಈ ಪಲ್ಯಕ್ಕೆ, ರುಬ್ಬೇ ಇಲ್ಲ, ಏನೂ ರುಬ್ಬಿಲ್ಲ, ಆ ಥರ ಪಲ್ಯ ಮಾಡ್ಕೊಂಡಿರೋದು ಇದನ್ನು. ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದ್ಮೇಲೆ ಹೆಸ್ರು ಬೇಳೆನ ನಾನು ಕುಕ್ಕರಲ್ಲಿ ಒಂದು ವಿಜಿಲ್ ಹಾಕಿ ಇಡ್ಸ್ಕೊಂಡಿದ್ದೆ, ಅದನ್ನು ಹಾಕಬೇಕು. ಸ್ವಲ್ಪ ಒಂದೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಳಿ ನಿಂಬೆಹಣ್ಣು ಹಾಕ್ಕೊಬೇಕು. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಗೊಜ್ಜು ಏನಂದರೆ ಹೆಲ್ತಿಗೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಈಸಿ ಸಿಂಪಲ್ಲಾಗಿ ಈ ರೆಸಿಪಿ ಆಗೇ ಹೋಗುತ್ತೆ. ಒಂದು 15-20 ನಿಮಿಷದೊಳಗಡೆ, ಒಂದು 20 ನಿಮಿಷದೊಳಗಡೆ ಆಗೇ ಹೋಗುತ್ತೆ. ಅಂದರೆ ಬಾಳೆಕಾಯಿ ಆಗಿರೋದ್ರಿಂದ ಎಳೆಕಾಯಿ ಆಗಿರುತ್ತಲ್ವ, ಅದು ಬೇಗ ಬೇಯುತ್ತೆ. ಹಂಗಾಗಿ ನಾನು ಸಂಜೆ ವೈಭವಲಕ್ಷ್ಮಿ ಪೂಜೆ ಮಾಡಬೇಕಿತ್ತಲ್ವ, ಆಮೇಲೆ ನಾನು ಸ್ವಲ್ಪ ವೈಭವಲಕ್ಷ್ಮಿಗೆ ಪ್ರಿಯವಾದಂಥ ಗೋಧಿ ಪಾಯಸ ಮಾಡ್ಕೊಂಡಿದ್ದೆ. ಪಾಯಸ ಮಾಡೋದೆಲ್ಲ ವೀಡಿಯೋನ ಕ್ಲಿಪ್ ಹಾಕೊಳಕ್ಕಾಗಿಲ್ಲ. ಸಂಜೆ ಹಂಗೆ ವೈಭವಲಕ್ಷ್ಮಿ ಪೂಜೆ ಮಾಡಿಕೊಂಡೆ. ಇವತ್ತಿನ ಆಷಾಢ ಶುಕ್ರವಾರದ ವ್ಲಾಗು ಸ್ವಲ್ಪನಾದರೂ ಯಾರಿಗಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.